ಕೇಂದ್ರ ಸಚಿವರಾಗ್ತಾರಂತೆ ಸಂಸದ ಗೋವಿಂದ್ ಕಾರಜೋಳ. ದೆಹಲಿಯಲ್ಲಿ ಓಡಾಡ್ತಿದೆ ಸಂಸದ ಗೋವಿಂದ್ ಕಾರಜೋಳ ಹೆಸರು. ಚಿತ್ರದುರ್ಗದಲ್ಲಿ ಅಚ್ಚರಿಯಾಗಿ ಗೆದ್ದು ಬೀಗಿದ ಗೋವಿಂದ್ ಕಾರಜೋಳ. ಇಡೀ ದೇಶದಲ್ಲಿ ಬಿಜೆಪಿಯಿಂದ ದಲಿತ ಮತದಾರರು ದೂರ. ಆದ್ರೆ ಚಿತ್ರದುರ್ಗದಲ್ಲಿ ಬಿಜೆಪಿ ಬುಟ್ಟಿಗೆ ದಲಿತ ಮತಗಳು ಕ್ರೋಢೀಕರಣ. ಬಿಜೆಪಿ ಆಡಳಿತ ವಿರೋಧಿ ಅಲೆ ಇದ್ದರೂ ಕಾರಜೋಳ ಗೆಲುವಿನ ಪತಾಕೆ. ಹೀಗಾಗಿ ಕಾರಜೋಳಗೆ ಮಹತ್ತರ ಹುದ್ದೆ ಕೊಡಲು ಮೋದಿ ಮನಸ್ಸು. ಈಗಾಗಲೇ ಲೋಕಸಭಾ ಎಲೆಕ್ಷನ್ ನ ಫಲಿತಾಂಶ ಪ್ರಕಟವಾಗಿದ್ದು ಎನ್ಡಿಎ ಸರ್ಕಾರ ಬಹುಮತದಿಂದ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಈ ಹಿನ್ನೆಲೆ ಕೇಂದ್ರ ಸಚಿವರಾಗ್ತಾರಂತೆ ಸಂಸದ ಗೋವಿಂದ್ ಕಾರಜೋಳ. ದೆಹಲಿಯಲ್ಲಿ ಓಡಾಡ್ತಿದೆ ಸಂಸದ ಗೋವಿಂದ್ ಕಾರಜೋಳ ಅವರ ಹೆಸರು. ಈಗಾಗಲೇ ಗೋವಿಂದ್ ಕಾರಜೋಳ ಅವರು ಚಿತ್ರದುರ್ಗದಲ್ಲಿ ಅಚ್ಚರಿಯಾಗಿ ಗೆದ್ದು ಬೀಗಿದ್ದಾರೆ. ಇಡೀ ದೇಶದಲ್ಲಿ ಬಿಜೆಪಿಯಿಂದ ದಲಿತ ಮತದಾರರು ದೂರ ಎಂತಿದ್ದರು. ಆದ್ರೆ ಚಿತ್ರದುರ್ಗದಲ್ಲಿ ಬಿಜೆಪಿ ಬುಟ್ಟಿಗೆ ದಲಿತ ಮತಗಳು ಕ್ರೋಢೀಕರಣವಾಗಿವೆ. ಬಿಜೆಪಿ ಆಡಳಿತ ವಿರೋಧಿ ಅಲೆ ಇದ್ದರೂ ಗೋವಿಂದ್ ಕಾರಜೋಳ ಅವರು ಗೆಲುವಿನ ಪತಾಕೆ ಹಾರಿಸಿದ್ದಾರೆ. ಹೀಗಾಗಿ ಕಾರಜೋಳಗೆ ಮಹತ್ತರ ಹುದ್ದೆ ನೀಡಲು ಮೋದಿ ಮನಸ್ಸು ಮಾಡಿದ್ದಾರಂತೆ.